ಇಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷನ ಅಂದ್ರೆ ಲಂಚದ ಕಂಡಿಡಿಯವರೇ ಅವರಿಗೆ ಲಂಚದ ಆಮಿಷ. ಲೋಕ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿ ಲಾಕ್. ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ನಿಯಂತ್ರಕ ಗಜೇಂದ್ರ ವಶಕ್ಕೆ. ತನ್ನ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಬಾರದು, ತನ್ನ ಇಲಾಖೆಯ ವಿರುದ್ಧ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತದಿಂದ ದಾಳಿ ಮಾಡಬಾರದು, 3 ತಿಂಗಳಿಗೊಮ್ಮೆ 25,000 ಕೊಡ್ತೀವಿ ನಾವು ಲೋಕಾಯುಕ್ತಕ್ಕೆ ಅಂತ ಲೋಕಾಯುಕ್ತಕ್ಕೆ ಆಮಿಷ. ಸೂರಿಂಗೆ ಟಾರ್ಚಾ. ಈ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಗಜೇಂದ್ರನನ್ನ ವಶಕ್ಕೆ ಪಡೆದುಕೊಂಡಿದ್ದ. ನೀನು ಎಕ್ಸ್ಟ್ರೀಮ್ ಲೆವೆಲ್ ಅಪ್ಪ ಅಣ್ಣ, ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಣ್ಣ. ಲೋಕಾಯುಕ್ತಕ್ಕೆ ನೀವು ಪಾಯಿಂಟ್ ಆಗ್ತಾ ಇದ್ರಿ, ಲೋಕಾಯುಕ್ತಕ್ಕೆ ಲಂಚ ಕೊಡ್ತೀನಿ ಅಂತ. ಬಾಬಾ ಮಂಗಳೂರಿನ ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ಎಂತ ಮಾರಾಯ ನಿಮ್ದು. ಲೋಕಾಯುಕ್ತಕ್ಕೆ ಕೊಡೋದ ಏಟು. ನಿಯಂತ್ರಕ ಗಜೇಂದ್ರ, ಈಗ ಆತನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ರುಬ್ಬಿ ಉದ್ಯಮಿಯ ಜೊತೆ ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಬಂದಿದ್ದ ಗಜೇಂದ್ರ, ಲೋಕಾಯುಕ್ತ ಠಾಣೆಯ ಪೊಲೀಸ್ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ವಿರುದ್ಧ ಹಾಗೂ ತನ್ನ ಇಲಾಖೆಯ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ಪ್ರಕರಣ ದಾಖಲಿಸಬಾರದಂತೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದಿನೇಶ್. ಈ ಅಧಿಕಾರಿ ಏನು ಲೋಕಾಯುಕ್ತಕ್ಕಿಂತ ದೊಡ್ಡವರ? ಲೋಕಾಯುಕ್ತಕ್ಕೆ ಲಂಚ ಅಂತಾರೆ ಇವರು, ಏನ್ ಕತೆ ಈಗ ಇದು? ಹೌದು ದೀವಿತ್, ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷ ಒಡ್ಡಿ ಈಗ ಅಧಿಕಾರಿಯೊಬ್ಬರು ಲಾಕ್ ಆಗಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂತದ್ದು. ಮಂಗಳೂರಿನ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಾದಂತಹ ಗಜೇಂದ್ರ ಅವರೀಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿ ಇರುವಂತದ್ದು. ಗಜೇಂದ್ರ ಅವರು ಲೋಕಾಯುಕ್ತ ಪೊಲೀಸರ ಜೊತೆನೆ ಡೀಲ್ ಮಾಡುವುದಕ್ಕೆ ಮುಂದಾಗಿ ಅವರು ಈಗ ಅಂದರ್ ಆಗಿರುವಂತದ್ದು. ಮಂಗಳೂರಿನ ಉದ್ಯಮಿ ಜೊತೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಗಜೇಂದ್ರ ಅವರು ಬಂದಿದ್ರು. ಏನು ಲೋಕಾಯುಕ್ತ ಠಾಣೆಯ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ಹಾಗೂ ತನ್ನ ಇಲಾಖೆಯ ವಿರುದ್ಧ ಯಾವುದೇ ರೀತಿಯಿಂದ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ರೀತಿ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತ ದಾಳಿಯನ್ನು ಕೂಡ ಮಾಡಬಾರದು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಇದಕ್ಕೆ ಪ್ರತಿಯಾಗಿ 3 ತಿಂಗಳಿಗೊಮ್ಮೆ 25,000 ಲಂಚವನ್ನು ನೀಡುವುದಾಗಿ ಗಜೇಂದ್ರ ಅವರು ಹೇಳಿರುವಂತದ್ದು. ಸದ್ಯ ಈ ಒಂದು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಅವರು ಲಾಕ್ ಆಗಿರುವಂತದ್ದು. ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿ ಅಧಿಕಾರಿ ಗಜೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ದೀವಿತ್, ಥ್ಯಾಂಕ್ ಯು ದಿನೇಶ್. ಇಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷನ ಅಂದ್ರೆ ಲಂಚದ ಕಂಡಿಡಿಯವರೇ ಅವರಿಗೆ ಲಂಚದ ಆಮಿಷ. ಲೋಕ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿ ಲಾಕ್. ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ನಿಯಂತ್ರಕ ಗಜೇಂದ್ರ ವಶಕ್ಕೆ. ತನ್ನ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಬಾರದು, ತನ್ನ ಇಲಾಖೆಯ ವಿರುದ್ಧ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತದಿಂದ ದಾಳಿ ಮಾಡಬಾರದು, 3 ತಿಂಗಳಿಗೊಮ್ಮೆ 25,000 ಕೊಡ್ತೀವಿ ನಾವು ಲೋಕಾಯುಕ್ತಕ್ಕೆ ಅಂತ ಲೋಕಾಯುಕ್ತಕ್ಕೆ ಆಮಿಷ. ಸೂರಿಂಗೆ ಟಾರ್ಚಾ. ಈ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಗಜೇಂದ್ರನನ್ನ ವಶಕ್ಕೆ ಪಡೆದುಕೊಂಡಿದ್ದ. ನೀನು ಎಕ್ಸ್ಟ್ರೀಮ್ ಲೆವೆಲ್ ಅಪ್ಪ ಅಣ್ಣ, ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಣ್ಣ. ಲೋಕಾಯುಕ್ತಕ್ಕೆ ನೀವು ಪಾಯಿಂಟ್ ಆಗ್ತಾ ಇದ್ರಿ, ಲೋಕಾಯುಕ್ತಕ್ಕೆ ಲಂಚ ಕೊಡ್ತೀನಿ ಅಂತ. ಬಾಬಾ ಮಂಗಳೂರಿನ ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ಎಂತ ಮಾರಾಯ ನಿಮ್ದು. ಲೋಕಾಯುಕ್ತಕ್ಕೆ ಕೊಡೋದ ಏಟು. ನಿಯಂತ್ರಕ ಗಜೇಂದ್ರ, ಈಗ ಆತನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ರುಬ್ಬಿ ಉದ್ಯಮಿಯ ಜೊತೆ ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಬಂದಿದ್ದ ಗಜೇಂದ್ರ, ಲೋಕಾಯುಕ್ತ ಠಾಣೆಯ ಪೊಲೀಸ್ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ವಿರುದ್ಧ ಹಾಗೂ ತನ್ನ ಇಲಾಖೆಯ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ಪ್ರಕರಣ ದಾಖಲಿಸಬಾರದಂತೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದಿನೇಶ್. ಈ ಅಧಿಕಾರಿ ಏನು ಲೋಕಾಯುಕ್ತಕ್ಕಿಂತ ದೊಡ್ಡವರ? ಲೋಕಾಯುಕ್ತಕ್ಕೆ ಲಂಚ ಅಂತಾರೆ ಇವರು, ಏನ್ ಕತೆ ಈಗ ಇದು? ಹೌದು ದೀವಿತ್, ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷ ಒಡ್ಡಿ ಈಗ ಅಧಿಕಾರಿಯೊಬ್ಬರು ಲಾಕ್ ಆಗಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂತದ್ದು. ಮಂಗಳೂರಿನ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಾದಂತಹ ಗಜೇಂದ್ರ ಅವರೀಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿ ಇರುವಂತದ್ದು. ಗಜೇಂದ್ರ ಅವರು ಲೋಕಾಯುಕ್ತ ಪೊಲೀಸರ ಜೊತೆನೆ ಡೀಲ್ ಮಾಡುವುದಕ್ಕೆ ಮುಂದಾಗಿ ಅವರು ಈಗ ಅಂದರ್ ಆಗಿರುವಂತದ್ದು. ಮಂಗಳೂರಿನ ಉದ್ಯಮಿ ಜೊತೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಗಜೇಂದ್ರ ಅವರು ಬಂದಿದ್ರು. ಲೋಕಾಯುಕ್ತ ಠಾಣೆಯ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ
ತನ್ನ ಹಾಗೂ ತನ್ನ ಇಲಾಖೆಯ ವಿರುದ್ಧ ಯಾವುದೇ ರೀತಿಯಿಂದ ಏನೋ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ರೀತಿ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತ ದಾಳಿಯನ್ನು ಕೂಡ ಮಾಡಬಾರದು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಇದಕ್ಕೆ ಪ್ರತಿಯಾಗಿ 3 ತಿಂಗಳಿಗೊಮ್ಮೆ 25,000 ಏನೋ ಲಂಚವನ್ನು ನೀಡುವುದಾಗಿ ಗಜೇಂದ್ರ ಅವರು ಹೇಳಿರುವಂತದ್ದು. ಸದ್ಯ ಈ ಒಂದು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಏನೋ ಅವರು ಲಾಕ್ ಆಗಿರುವಂತದ್ದು. ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿ ಅಧಿಕಾರಿ ಗಜೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ದೀಪಿಕ್, ಥ್ಯಾಂಕ್ ಯು ದಿನೇಶ್. ಇಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷನ, ಅಂದ್ರೆ ಲಂಚದ ಕಂಡಿಡಿಯವರೇ ಅವರಿಗೆ ಲಂಚದ ಆಮಿಷ. ಲೋಕ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿ ಲಾಕ್. ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ನಿಯಂತ್ರಕ ಗಜೇಂದ್ರ ವಶಕ್ಕೆ. ತನ್ನ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಬಾರದು, ತನ್ನ ಇಲಾಖೆಯ ವಿರುದ್ಧ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತದಿಂದ ದಾಳಿ ಮಾಡಬಾರದು, 3 ತಿಂಗಳಿಗೊಮ್ಮೆ 25,000 ಕೊಡ್ತೀವಿ ನಾವು ಲೋಕಾಯುಕ್ತಕ್ಕೆ ಅಂತ. ಲೋಕಾಯುಕ್ತಕ್ಕೆ ಆಮಿಷ. ಸೂರಿಂಗೆ ಟಾರ್ಕ. ಈ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಗಜೇಂದ್ರನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀನು ಎಕ್ಸ್ಟ್ರೀಮ್ ಲೆವೆಲ್ ಅಪ್ಪ ಅಣ್ಣ, ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಣ್ಣ. ಲೋಕಾಯುಕ್ತಕ್ಕೆ ನೀವು ಪಾಯಿಂಟ್ ಆಗ್ತಾ ಇದ್ದೀರಿ, ಲೋಕಾಯುಕ್ತಕ್ಕೆ ಲಂಚ ಕೊಡ್ತೀನಿ ಅಂತ. ಬಾಬಾ ಮಂಗಳೂರಿನ ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ಎಂತ ಮಾರ ನಿಮ್ದು, ಲೋಕಾಯುಕ್ತಕ್ಕೆ ಕೊಡೋದ ಏಟು. ನಿಯಂತ್ರಕ ಗಜೇಂದ್ರ, ಈಗ ಆತನನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು. ರುಬ್ಬಿ ಉದ್ಯಮಿಯ ಜೊತೆ ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಬಂದಿದ್ದ ಗಜೇಂದ್ರ, ಲೋಕಾಯುಕ್ತ ಠಾಣೆಯ ಪೊಲೀಸ್ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ವಿರುದ್ಧ ಹಾಗೂ ತನ್ನ ಇಲಾಖೆಯ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ಪ್ರಕರಣ ದಾಖಲಿಸಬಾರದಂತೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದಿನೇಶ್. ಈ ಅಧಿಕಾರಿ ಏನು ಲೋಕಾಯುಕ್ತಕ್ಕಿಂತ ದೊಡ್ಡವರ? ಲೋಕಾಯುಕ್ತಕ್ಕೆ ಲಂಚ ಅಂತಾರೆ ಇವರು, ಏನ್ ಕತೆ ಈಗ ಇದು? ಹೌದು ದೀವಿಕ್, ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷ ಒಡ್ಡಿ ಈಗ ಅಧಿಕಾರಿಯೊಬ್ಬರು ಲಾಕ್ ಆಗಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂತದ್ದು. ಮಂಗಳೂರಿನ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಾದಂತಹ ಗಜೇಂದ್ರ ಅವರೀಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿ ಇರುವಂತದ್ದು. ಗಜೇಂದ್ರ ಅವರು ಲೋಕಾಯುಕ್ತ ಪೊಲೀಸರ ಜೊತೆನೆ ಡೀಲ್ ಮಾಡುವುದಕ್ಕೆ ಮುಂದಾಗಿ ಅವರು ಈಗ ಅಂದರ್ ಆಗಿರುವಂತದ್ದು. ಮಂಗಳೂರಿನ ಉದ್ಯಮಿ ಜೊತೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಗಜೇಂದ್ರ ಅವರು ಬಂದಿದ್ರು. ಏನು ಲೋಕಾಯುಕ್ತ ಠಾಣೆಯ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ಹಾಗೂ ತನ್ನ ಇಲಾಖೆಯ ವಿರುದ್ಧ ಯಾವುದೇ ರೀತಿಯಿಂದ ಏನೋ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ರೀತಿ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತ ದಾಳಿಯನ್ನು ಕೂಡ ಮಾಡಬಾರದು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಇದಕ್ಕೆ ಪ್ರತಿಯಾಗಿ 3 ತಿಂಗಳಿಗೊಮ್ಮೆ 25,000 ಏನೋ ಲಂಚವನ್ನು ನೀಡುವುದಾಗಿ ಗಜೇಂದ್ರ ಅವರು ಹೇಳಿರುವಂತದ್ದು. ಸದ್ಯ ಈ ಒಂದು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಏನೋ ಅವರು ಲಾಕ್ ಆಗಿರುವಂತದ್ದು. ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿ ಅಧಿಕಾರಿ ಗಜೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ದೀಪಿಕ್, ಥ್ಯಾಂಕ್ ಯು ದಿನೇಶ್. ಇಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷನ, ಅಂದ್ರೆ ಲಂಚದ ಕಂಡಿಡಿಯವರೇ ಅವರಿಗೆ ಲಂಚದ ಆಮಿಷ. ಲೋಕ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿ ಲಾಕ್. ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ನಿಯಂತ್ರಕ ಗಜೇಂದ್ರ ವಶಕ್ಕೆ. ತನ್ನ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಬಾರದು, ತನ್ನ ಇಲಾಖೆಯ ವಿರುದ್ಧ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತದಿಂದ ದಾಳಿ ಮಾಡಬಾರದು, 3 ತಿಂಗಳಿಗೊಮ್ಮೆ 25,000 ಕೊಡ್ತೀವಿ ನಾವು ಲೋಕಾಯುಕ್ತಕ್ಕೆ ಅಂತ. ಲೋಕಾಯುಕ್ತಕ್ಕೆ ಆಮಿಷ. ಸೂರಿಂಗೆ ಟಾರ್ಕ. ಈ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಗಜೇಂದ್ರನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀನು ಎಕ್ಸ್ಟ್ರೀಮ್ ಲೆವೆಲ್ ಅಪ್ಪ ಅಣ್ಣ, ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಣ್ಣ. ಲೋಕಾಯುಕ್ತಕ್ಕೆ ನೀವು ಪಾಯಿಂಟ್ ಆಗ್ತಾ ಇದ್ದೀರಿ, ಲೋಕಾಯುಕ್ತಕ್ಕೆ ಲಂಚ ಕೊಡ್ತೀನಿ ಅಂತ. ಬಾಬಾ ಮಂಗಳೂರಿನ ಕಾನೂನು ಶಾಸ್ತ್ರ ಇಲಾಖೆ ಸಹಾಯಕ ಎಂತ ಮಾರ ನಿಮ್ದು, ಲೋಕಾಯುಕ್ತಕ್ಕೆ ಕೊಡೋದ ಏಟು. ನಿಯಂತ್ರಕ ಗಜೇಂದ್ರ, ಈಗ ಆತನನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು. ರುಬ್ಬಿ ಉದ್ಯಮಿಯ ಜೊತೆ ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಬಂದಿದ್ದ ಗಜೇಂದ್ರ, ಲೋಕಾಯುಕ್ತ ಠಾಣೆಯ ಪೊಲೀಸ್ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ವಿರುದ್ಧ ಹಾಗೂ ತನ್ನ ಇಲಾಖೆಯ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ಪ್ರಕರಣ ದಾಖಲಿಸಬಾರದಂತೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದಿನೇಶ್. ಈ ಅಧಿಕಾರಿ ಏನು ಲೋಕಾಯುಕ್ತಕ್ಕಿಂತ ದೊಡ್ಡವರ? ಲೋಕಾಯುಕ್ತಕ್ಕೆ ಲಂಚ ಅಂತಾರೆ ಇವರು, ಏನ್ ಕತೆ ಈಗ ಇದು? ಹೌದು ದೀವಿಕ್, ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಲಂಚದ ಆಮಿಷ ಒಡ್ಡಿ ಈಗ ಅಧಿಕಾರಿಯೊಬ್ಬರು ಲಾಕ್ ಆಗಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿರುವಂತದ್ದು. ಮಂಗಳೂರಿನ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ
ಸಹಾಯಕ ನಿಯಂತ್ರಕರಾದಂತಹ ಗಜೇಂದ್ರ ಅವರೀಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿ ಇರುವಂತದ್ದು. ಗಜೇಂದ್ರ ಅವರು ಲೋಕಾಯುಕ್ತ ಪೊಲೀಸರ ಜೊತೆನೆ ಡೀಲ್ ಮಾಡುವುದಕ್ಕೆ ಮುಂದಾಗಿ ಅವರು ಈಗ ಅಂದರ್ ಆಗಿರುವಂತದ್ದು. ಮಂಗಳೂರಿನ ಉದ್ಯಮಿ ಜೊತೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಗಜೇಂದ್ರ ಅವರು ಬಂದಿದ್ರು. ಏನು ಲೋಕಾಯುಕ್ತ ಠಾಣೆಯ ನಿರೀಕ್ಷಕರ ಬಳಿ ಮಾತನಾಡಲು ಬಂದಿದ್ದ ಅಧಿಕಾರಿ ತನ್ನ ಹಾಗೂ ತನ್ನ ಇಲಾಖೆಯ ವಿರುದ್ಧ ಯಾವುದೇ ರೀತಿಯಿಂದ ಲೋಕಾಯುಕ್ತ ಸಂಸ್ಥೆಯಿಂದ ಯಾವುದೇ ರೀತಿ ಪ್ರಕರಣ ದಾಖಲಿಸಬಾರದು, ಲೋಕಾಯುಕ್ತ ದಾಳಿಯನ್ನು ಕೂಡ ಮಾಡಬಾರದು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಇದಕ್ಕೆ ಪ್ರತಿಯಾಗಿ 3 ತಿಂಗಳಿಗೊಮ್ಮೆ 25,000 ಲಂಚವನ್ನು ನೀಡುವುದಾಗಿ ಗಜೇಂದ್ರ ಅವರು ಹೇಳಿರುವಂತದ್ದು. ಸದ್ಯ ಈ ಒಂದು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಅವರು ಲಾಕ್ ಆಗಿರುವಂತದ್ದು. ಮಂಗಳೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿ ಅಧಿಕಾರಿ ಗಜೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ದೀಪಿಕ್, ಥ್ಯಾಂಕ್ ಯು ದಿನೇಶ್.